ನಮ್ಮ ಡಿಮ್ಯಾಂಡ್ ಏನಂದರೆ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕನ್ನಡವನ್ನು ಬಳಕೆ ಮಾಡ್ತಾ ಇಲ್ಲ, ಕನ್ನಡವನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಕನ್ನಡವನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಆಗಬೇಕು. ಹಾಗೆ ಇವತ್ತು ಉದ್ಯೋಗದಲ್ಲೂ ಅಷ್ಟೇ, ಉದ್ಯೋಗವನ್ನು ಬೇರೆ ಭಾಷಿಕರಿಗೆ ಕೊಡ್ತಾ ಇದ್ದಾರೆ. ಹೊರಗಡೆಯಿಂದ ಬಂದಂಥ ಹಿಂದಿ ಮಾತಾಡುವಂಥವರು ಹೆಚ್ಚು ಇಲ್ಲಿ ಉದ್ಯೋಗವನ್ನು ಗಳಿಸ್ತಾ ಇದ್ದಾರೆ. ಹಾಗಾಗಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. If they don't know Kannada, they cannot get into the bank as a clerk. I'm telling you. What about senior officers, sir? Senior officer recruitment is done all India level. We have no control, but we are telling them as far as possible post Kannada people to Bangalore only. A lot. Those who have come, the higher level officers who are coming on transfers, which is inevitable in the central government, we are taking Kannada classes. They can come on voluntary basis and learn. And it will be done at different levels. In head office normally we conduct, and other places also we conduct. So, ಕನ್ನಡಿಗರಿಗೆ ಇಲ್ಲಿ ಅವಕಾಶ ಸಿಗಬೇಕು. ಕನ್ನಡದಲ್ಲಿ ಎಲ್ಲ ಬ್ಯಾಂಕಿಂಗ್ ವ್ಯವಹಾರ ಕನ್ನಡದಲ್ಲೇ ಆಗಬೇಕು. 2014ವರೆಗೂ ಸಹ ಕನ್ನಡದಲ್ಲಿ PUC ಮುಗಿಸ್ಕೊಂಡು ಬಂದವರಿಗೆ ಬ್ಯಾಂಕಿಂಗಲ್ಲಿ ಕೆಲಸವನ್ನು ಸಿಗ್ತಾ ಇತ್ತು. 2014ರಿಂದ ಆ ಪರೀಕ್ಷೆಯನ್ನು ತೆಗೆದುಹಾಕಿದ್ದಾರೆ. ಹಾಗಾಗಿ ಆ ಪರೀಕ್ಷೆ ಸಂಪೂರ್ಣವಾಗಿ ಮತ್ತೆ ಪ್ರಾರಂಭ ಆಗಬೇಕು. ಕನ್ನಡ ಯಾರಿಗೆ ಗೊತ್ತಿಲ್ಲ, ಬ್ಯಾಂಕಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಅವರವ್ರ ರಾಜ್ಯಗಳಿಗೆ ವರ್ಗಾವಣೆ ಮಾಡಬೇಕು. no, Kannada return checks will not be there. Only English. All the checkbooks will be in English only because it is done. Processing is done online. It cannot be in any other, because all India level it goes. It cannot be in mixed languages. It will be not even Hindi. It will be in English only. It will continue to be in English. ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಟೈಮ್ ಕೊಟ್ಟಿದ್ದಾರೆ ಅವ್ರನ್ನ ಕನ್ನಡ ಕಲಿಯಕ್ಕೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅಲ್ಲ, ನಾವು ಹೇಳ್ತಾ ಇದ್ದೀವಿ, ಅವರು 6 ತಿಂಗಳಲ್ಲ 1 ವರ್ಷ ಕೊಟ್ಟರು ಅವ್ರು ಕನ್ನಡ ಕಲಿಯಲ್ಲ. ಯಾಕೆಂದರೆ ಭಾರಿ ವರ್ಷಗಳಿಂದ ಇಲ್ಲಿದ್ದು ಸಹ ಇವತ್ತವರೆಗೂ ಕನ್ನಡ ಕಲ್ತಿಲ್ಲ. ಹಾಗಾಗಿ ಅವ್ರನ್ನ ಆ ರಾಜ್ಯಗಳಿಗೆ ವರ್ಗಾವಣೆ ಮಾಡಿ ಕನ್ನಡಿಗರಿಗೆ ಉದ್ಯೋಗ ಕೊಡುವಂಥದ್ದು ಆಗಬೇಕು. ಅಲ್ಲಿ ಆ ಜಾಗಕ್ಕೆ ಕನ್ನಡಿಗರನ್ನ ಆಯ್ಕೆ ಮಾಡಬೇಕು. ಕರ್ನಾಟಕನೂ ಸೇರಿ ಬೆಂಗಳೂರು ಸೇರಿ ತುಂಬ ಕಾಸ್ಮೋಪಾಲಿಟನ್, ಎಲ್ಲರೂ ವೆಲ್ಕಮ್ ಮಾಡ್ತಾರೆ ಅಂತ ಒಂದು ಇಂಪ್ರೆಷನ್ ಇದೆ. ಈಗ ಅದು ಡೈಲ್ಯೂಟ್ ಆಗುತ್ತೆ ಅಂತ ಅಂದ್ಕೊಳ್ಳೋದಿಲ್ಲ? ಏನೂ ಆಗೋದಿಲ್ಲ. ಕರ್ನಾಟಕದಲ್ಲಿ ಇಲ್ಲಿವರೆಗೂ ಯಾಕೆ ನಡ್ಕೊಂಡು ಬಂದಿದೆಯೋ ಹಾಗೆ ನಡ್ಕೊಂಡು ಬರುತ್ತೆ, ಏನು ತೊಂದರೆ ಇಲ್ಲ. ಕನ್ನಡ ಜೊತೆಲಿ ಇಂಗ್ಲೀಷ್ ಬಳಕೆ ಮಾಡೋದ್ರಿಂದ ಅದರ ಹಿಂದಿಯ ಅಗತ್ಯ ನಮಗಿಲ್ಲ. ಹಾಗಾಗಿ ಇವತ್ತು ಕನ್ನಡ ಗೊತ್ತಿರುವಂಥವ್ರಿಗೆ ಉದ್ಯೋಗ ಕೊಟ್ಟರೆ ಅವರು ಇಂಗ್ಲೀಷಲ್ಲೂ ವ್ಯವಹರಿಸ್ತಾರೆ. ಹಾಗಾಗಿ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಏನು ತೊಂದರೆ ಆಗೋದಿಲ್ಲ. ಹಾಗಾಗಿ ಇವತ್ತು ಬೇರೆ ಬೇರೆ ಭಾಷೆಯನ್ನು ಮಾತಾಡುವಂಥವ್ರು ಅವರವ್ರ ರಾಜ್ಯಗಳಿಗೆ ಹೋಗಲಿ. ಕನ್ನಡ ಯಾರಿಗೆ ಗೊತ್ತಿಲ್ಲ, ಕನ್ನಡ ಯಾರಿಗೆ ಬರೋದಿಲ್ಲ ಅಂಥವ್ರು ಅವರ ರಾಜ್ಯಗಳಿಗೆ ಹೋಗಲಿ. ಆ ಜಾಗಗಳಿಗೆ ಕನ್ನಡಿಗರನ್ನ ನೇಮಕ ಮಾಡಿ. So right from metro stations as well as malls, the Hindi Beda campaign gains strength outside banks as well. The key question is, will Bengaluru lose its cosmopolitan nature or not? With video journalist Deepika Jila, this is Pratibha Raman for Asianet Newsable.